ಬರ್ರಿ ಬರ್ರಿ ಬೀಗ್ರ ಆರಾಮ್ರಿ. ಯಾಕೋ ತಡ ಆತ ಬರೋದು? ಹ್ಞೂ ರೀ ಅಕ್ಕಾರ, ಒಂಚೂರು ತಡ ಆತ್ ನೋಡ್ರಿ ಬರೋದು. ಅದು ಗಾಡಿ ಒಂದಿಟ್ಟು ಮಂದಿ ಹೊಂದಿಲ್ಲ, ಹಿಂಗಾಗಿ ತಡನ ಆತ್ ನೋಡ್ರಿ. ಹೌದಾ, ಇರ್ಲಿ ಇರ್ಲಿ. ಇಕ್ಕಿನ ಪೂಜಾ ಆರತಿ ಮಾಡುವ ಹುಡುಗಿ. ಹೌದು ಹೌದಳವ, ಮಾಡ್ತೀನಿ. ವಾ ಶಾಂತಕ್ಕ, ನನ್ನ ಸಸಿ ಎಷ್ಟು ಮುದ್ದಾಗಿ ಕಾಣತೈತೆ ನೋಡಿ. ವಾಯ್ 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 ನೋಡಕ್ಕೆ ಇಷ್ಟು ಕಣ್ಣು ಸಾಲ. ಕರ್ಪೂರ ಗೊಂಬೆಗ ನಮ್ಮ ತಮ್ಮನಿಗೆ ಈಕಿಗೆ ಹೇಳಿ ಮಾಡಿಸಿದ ಜೋಡಿ ಅಲ್ಲ? ಹೌದ್ಲೆ ಗಿರ್ಜಿ, ನೀ ಹೇಳಿದ್ ಮಾತ್ರ ಖರೀನ. ನಿಜವಲ್ಲ, ಹುಡುಗಿ ಭಾಳ ಚಂದ ಐತ್ವಾ, ಭಾಳ ಚಂದ ಐತೆ ನೋಡ. ಏ ಫೋಟೋಗ್ರಾಫರ್ ಅಣ್ಣ, ಫೋಟೋ ತೆಗಿಬಪ್ಪ. ನೀನ್ ಅಲ್ಲಿ ಮಾತಾಡಕತ್ತೀಯ? ರೊಕ್ಕ ಕೊಟ್ಟಿರಿ ನಿನಗೆ ಪುಟ್ಟಪ್ಪರಿ? ಹಾ ಬಂದಿರಿ. ಹಾ ಹಿಡ್ಕೊರಿ ಆರತಿ. ಅಮ್ಮು ಹೋಗ, ನಿಮ್ಮ ಒಬ್ಬಕ್ಕಿದ ಹೋಗ. ನಾನೇನು ವಲಜ್ಜಿ, ಮಮ್ಮಿ ಒಬ್ಬಕ್ಕೆ ಮಾಡಲಿ. ನನ್ನ ಮುದ್ದಿನ ಮಗಳ ಹಂಗಂದ್ರೆ ಹೆಂಗ? ಹೋಗ, ನಿಮ್ಮ ಮಮ್ಮಿ ಆಗಕ್ಕೆ ಹೋಗಿ ಮಾಡುದ. ಹೋಗಮ್ಮ ಹೋಗ, ಹಂಗನ್ಬಾರ್ದು. ಹೋಗು, ನನ್ನ ಮಕ್ಕಳು ಹಿಂತಲ್ಲಿ ಮುಂದೆ ನಿಂತು ಮಾಡ್ಬೇಕು. ಹೋಗಮ್ಮ, ಇಷ್ಟೆಲ್ಲ ಹೇಳಕತ್ತಾರೆ, ಸುಮ್ಮನೆ ನಿಂತಿಯಲ್ಲ. ಸರಿ, ಒಂದಿಷ್ಟು ಕೆಲಸ ಇಷ್ಟ ಇಲ್ಲ ಅಂತಂದ್ರೆ ಜೀವನದಾಗ ಮಾಡ್ಬೇಕಂತ. ಅಯ್ಯಯ್ಯ ಯವ ಪೂಜಾ, ಏನು ಮೂಪಸಿ ಹಂಗ ಬಾಯಿ ಮುಚ್ಕೊಂಡ ಮೂಕ್ರಂಗ ಆರತಿ ಮಾಡಕತ್ತೀಯಲ್ಲ, ಒಂದು ಹಾಡು ಹಾಡ್ರಿ. ಅಯ್ಯೋ, ಹಾಡೆಲ್ಲ ನಮಗೆ ಬರಲ್ರಿಪ್ಪ. ಅಯ್ಯೋ, ನಿಮಗೆ ಬರಲಿಲ್ಲ ಅಂತಂದ್ರೇನು? ನಿಮ್ಮ ಮಗಳಿಂದ ಅಕ್ಕಿ ಥರ ಹಾಡು ಅಂತ ಹೇಳ್ರಿ. ನನಗೂ ಬರಂಗಿಲ್ಲ ಆಂಟಿ ಹಾಡ್ಗಿಡಲ್ಲ. ಈಗಿನ ಮಕ್ಕಳಿಗೆ ಹಾಡೋದು ಬರಂಗಿಲ್ರಿ. ಶಾಂತಕ, ನೀನ ಒಂದು ಹಾಡಬಾರ್ದನ ಚಂದಂದ? ಶಾಂತಕ ಹಾಡ, ಶಾಂತಕ. ಅಕ್ಕಾರ ಇಲ್ಲಿ ನೋಡ್ರಿ ಅಕ್ಕಾರ, ನೀವು ಹಿನ್ನಾರ ಕೆಂಪು ಚೂಡಿದಾರ, ಒಂಚೂರು ಸ್ಮೈಲ್ ಕೊಡ್ರಿ ಅಕ್ಕಾರ. ಅಕ್ಕಾರ, ನಿಮ್ಗೆ ಹೇಳಾಕತ್ತಿದ್ದ ಒಂಚೂರು ನಗ್ರಿ. ನನ್ನ ಮಕ್ಕ ಇರೋದ ಹಿಂಗ, ನನಗೆ ಸ್ಮೈಲ್ ಕೊಡಕ್ ಬರಂಗಿಲ್ಲ. ಅಮ್ಮ ಯಾಕೆ ಹಂಗೆ ಮಾಡ್ತೀನಿ? ಒಂಚೂರು ನಕ್ಕೊಂತೀರಿ, ಯಾಕೆ ಹಂಗೆ ಮಗ ಬಿಗಿದಿಟ್ಕೊಂಡು? ನಿಮ್ಮಪ್ಪ ಬಂದಿದ್ದು ಅನ್ಸಿತ್ತಾ? ನಿಮ್ಮಪ್ಪ ಬರಾತಾರ ಇನ್ನೊಂದು 10 ನಿಮಿಷ. ನಿಮ್ಮ ಅಣ್ಣ ನಿಮ್ಮಪ್ಪ ಇಬ್ಬರು ಇಲ್ಲೇ ಇರ್ತಾರೆ. ನನ್ನ ಕಷ್ಟ ನನಗೆ, ನಮ್ಮ ಅವಂದೊಂದು. ಶಾಂತಕರೇ, ನೀವು ಒಂದು ಹಾಡ್ರಿ. ಅಯ್ಯೋ ಇರ್ಲಿ ಬಿಡ್ರಿ, ಆರತಿ ಮಾಡಿ ಕರ್ಕೊಂಬಂದ್ಬಿಡ್ರಿ ಹುಡುಗಿನ. ಯಾಕೆ ಶಾಂತಕ, ನನ್ನ ಸಸಿ ಬರಾಕತ್ತ, ಒಂದು ಹಾಡು ಹಾಡಲ್ಲ ಬಿಡಂಗೆ ಇಲ್ಲವಾನಿ. ಯಾವ್ದು ಹಾಡಲಿ? ಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಆದಿಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಧಾನ್ಯಲಕ್ಷ್ಮಿ ನೀವು ಧೂಪ ದೀಪ ಹಚ್ಚಿರೆ, ಧಾನ್ಯಲಕ್ಷ್ಮಿಗೆ ನೀವು ಧೂಪ ದೀಪ ಹಚ್ಚಿರೆ. ಕನಕಲಕ್ಷ್ಮಿಗೆ ನೀವು ನೈವೇದ್ಯ ತನ್ನಿರೆ, ಕನಕಲಕ್ಷ್ಮಿಗೆ ನೀವು ಆದಿಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ, ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ. ಆತವ, ಬರ್ರಿ ಬಿಗ್ರ, ಬರ್ರಿ ಒಳಗೆ. ಆತ್ರಿ, ನಾಷ್ಟ ರೆಡಿ ಆಗೈತ್ರಿ. ನಾಷ್ಟ ಮಾಡಿನ ಎದ್ರುಕೊಳ್ಳೋದಕ್ಕೆ, ಆಮೇಲೆ ಮತ್ತು ಇದು ಇಳಿಯಕ್ಕೆ ನಿಂತ್ರಾತ್ರಿ. ಅದಕ್ಕೆ ನೀವು ಹೋಗಿ ನಿಮ್ಮ ಕಡೆದವ್ರು ಯಾರು ಬಂದಾರ ನೋಡ್ರಿ ಅಕ್ಕಾರ, ಬೇಕಾದ್ರೆ ನನಗೆ ತೋರಿಸ್ರಿ, ನಾನು ಇಷ್ಟೂರ್ನು ನಾಷ್ಟ ಕಳಿಸ್ತೇನಂತ. ಅಯ್ಯಯ್ಯ, ನೀವೇನು ತಿಂದ್ರೆ ತಗೋಕೆ ಹೋಗ್ಬೇಡ್ರಿ. ನಮ್ಮ ಕಡೆ ಹಿಂಗೆ ಭಾಳ ಮಂದಿ ಬರಲಿಲ್ಲ, ಹೀಗಾಗಿ ನಾವೇ ಇಷ್ಟ ಬೆಳಗ್ಗೆ ಬರ್ತಾರೆ ಅವ್ರು. ಅಲ್ರಿ ಬೀಗ್ರ, ಯಾರು ಬಂದಿಲ್ಲ ಯಾಕ್ರಿ? ನಾವು ಹೇಳಿದ್ವಲ್ಲ ಒಂದು 50-60 ಮಂದಿ ಕರ್ಕೊಂಬರ್ರಿ, ನಮ್ಮ ವ್ಯವಸ್ಥೆ ಎಲ್ಲ ಮಾಡಿರ್ತೀವಿ ಅಂತ ಹೇಳಿ. ಅಕ್ಕಾರ ನೀವು ಹೇಳಿದ್ರಿ. ನೀ ಸುಮ್ಮಿರ್ಲೆ ಅಕ್ಕಾರ, ನೀವು ಹೇಳಿದ್ರಿ. ಅದು ಏನಾಗ್ಬಿಡ್ತದೆ ಅಂತಂದ್ರೆ ನಮ್ಮ ಊರಾಗ ಒಂದು ಇದಾಗ್ಬಿಡ್ತ್ರಿ. ಮದುವೆ ಮನೆಗೆ ಅದನ್ನೆಲ್ಲ ಯಾಕೆ ಹೇಳ್ಬೇಕು, ಹಿಂಗಾಗಿ ಮಂದಿ ಹೊಂಡ್ಲಿಲ್ರಿ. ನಾವು ಅಲ್ಲಿ ಮುಗಿಸೋ ತನಕ ಅಂದ್ರೆ ಬರೋ ತನಕ ಆದ್ರೆ ಲೇಟ್ ಆಗಿಬಿಡ್ತೈತಿ. ಹಿಂಗಾಗಿ ನಾವು ಹೊಂಡ್ರಿ, ಬೆಳಗ್ಗೆ ಬರ್ತಾರೆ ತಗೋರಿ. ಹೌದಿಲ್ಲ ರೀ? ಓ ಹೌದಾ, ಹಂಗಾತನ ಇರ್ಲಿ ಬಿಡ. ಮತ್ತೆ ಹಂಗಾದ್ರೆ ಏನು ಮಾಡೋದೈತಿ? ಇದ್ದಿದ್ದವ್ರ ಮದುವೆ ಮಾಡಬೇಕಲ್ಲ. ನಡಿ ಬಾರ್ವಾ ಸುಮ್ಮ, ನಡಿವ ಒಳಗೆ ಹೋಗಿ. ಮೊದಲೇ ಗುಡಿ ಕರ್ಕೊಂಡು ಹೋಗೋಣ. ಅತ್ತಮ್ಮನಿಗೆ ಒಳ್ಳೆ ಗುಡಿಗೆ ಬಾ ಅನ್ನ, ಅವರು ನಮಸ್ಕಾರ ಮಾಡಲಿ, ಅಲ್ಲಿಂದ ಮುಂದೆ ಮಾಡಂತೆ. ಫೋಟೋಗ್ರಾಫರ್ನ ಅಲ್ಲಿಗೆ ಬರ್ತೀನಪ್ಪ ಗುಡಿ ಕಡೆ. ಹ್ಞೂ ರೀ ಅಕ್ಕ, ಬರ್ತೀನಿ ನೋಡ್ರಿ. ಅಮ್ಮ ಕರ್ಕೊಂಬಾ ಸುಮ್ಮ. ಹುಡುಗಿ ಕಡೆ ನೋಡ್ರಿ ಮಂದೆ ಬಂದಿಲ್ಲ. ಎದ್ರುಕೊಳ್ಳಾಕ 2 ಜೋಡಿ ನಿಲ್ಲಿಸ್ಬೇಕಂದು. ಎಲ್ಲದಾರ ಜೋಡಿ? ಅದನ್ನ ವಿಚಾರ ಮಾಡತ್ತೀನಿ ನಾನು. ಪೂಜಾವ ಕೇಳೋಣ ಗಪ್, ಏನು ಮಾಡಿದ್ವ ಈಗ? ಶಾಂತಕ, ಎದ್ರುಕೊಳ್ಳಾಕ ನಮ್ಮ ಕಡೆ ಇವರು ಸ್ವಾಮಿಗಳು 2 ಜೋಡಿ ನಿಲ್ಲಂದಿದ್ರವ. ಈಗ ಹುಡುಗಿ ಕಡೆ ಬಂದೇ ಇಲ್ಲಲ್ಲ, ಏನು ಮಾಡೋದು? ಅಕ್ಕಾರ ಹೇಳಿದ್ರಲ್ರಿ ಹಿಂಗಾಗಿತ್ತು, ಅದಕ್ಕೆ ಮಂದಿ ಬರಲಿಲ್ಲ ಅಂತ ಹೇಳಿ. ನಾವು ನನ್ನ ಗಂಡ ಅದೇವಲ್ರಿ, ನಾವು ನಿಲ್ಸಿ ತಗೋರಿ. ಹುಡುಗಿ ಅಣ್ಣ ಅತ್ತಿಗೆ ನಡೀತಿದ್ದಲ್ಲ. ಹ್ಞೂನ್ವಾ,
ನೀವು ನಡೀತೈತಿ ಆದ್ರೆ ಇನ್ನೂ ಒಂದು ಜೋಡಿ ಬೇಕಲ್ಲ. ನಮ್ಮ ಕಡೆದವ್ರನ್ನ ನಮಗೆ ಬೀಗ್ರಾಗವ್ರನ್ನ ಇಬ್ಬರು ಗಂಡ ಹಿಂದೆ ನಿಲ್ಸಿರತ್ತು ಆ ಕಡೆ. ಹಂಗಂತೀಯ? ಹಂಗೆ ಮಾಡಂತೈತಿ, ಅದಕ್ಕೆ ನಡೀತೈತಿ. ಏನು ಮಾಡೋಕ್ಕಾಗೋದು? ಮತ್ತೆ ಇಲ್ಲಾರ್ದ ಎಲ್ಲಿಂದ ತರೋದೀಗ? ಅಷ್ಟ ಮಾಡಕ್ಕೆ ಬರ್ತೈತಿ. ಅಣ್ಣ ಫೋಟೋ ತೆಗಿ. ತಮ್ಮಣ್ಣಿ ನೋಡ್ಕೊಪ್ಪ ನೀನು ಹಿಂದಿನ ಈಗ ಚಂದಗೆ ಅವನ ಕಣ್ಣೆಲ್ಲ ಅಕ್ಕಿ ಮೇಲೆ ಇತ್ತು. ಇದನ್ನೆಲ್ಲ ನಂಗೆ ನೋಡೋಕ್ಕಾಗತ್ತೇ ಇಲ್ಲ. ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ಆ ಥರ ಏನಿಲ್ರಿ. ತಗೊಳ್ಳಿ ಬೊಕ್ಕೆ ಕೊಡು. ಎಷ್ಟು ನಾಚ್ಕೊಳತನ್ರಿ ನಿಮ್ಮ ಹುಡುಗ, ಕೊಡ್ರಿ. ಗಪ್ ನಿಲ್ಲಲೆ ತಗೊಳ್ಳಿ. ಏನು ಫೋಟೋಗ್ರಾಫರ್ನ ಇವ ಫೋಟೋ ತೆಗಿಯೋ ಮಾರಾಯ. ಹ್ಞೂ ರೀ ಅಕ್ಕಾರ, ಇಲ್ಲೇ ಅದೇನಿ. ದೇವರಿಗೆ ಚಂದಕ್ಕೆ ಕೈ ಮುಗಿದು ನಮಸ್ಕಾರ ಮಾಡ್ಕೊರಿ. ನಮ್ಮ ಮದ್ವೆ ಯಾವುದೇ ಅಡೆತಡೆ ಇಲ್ಲದೆ ನಿರ್ವಿಘ್ನವಾಗಿ ನಡೀಲಿ ಅಂತ ಬೇಡ್ಕೊರಿ. ಆತದು. ಆತ ನೀವು ಒಂದು 10 ನಿಮಿಷ ಇಲ್ಲಿ ಮಾತಾಡೋದಿದ್ರೆ ಮಾತಾಡ್ಕೊಂಡು ಬರ್ರಿ. ಶಾಂತಕ ಅಲ್ಲಿ ಎದುರು ಉಳ್ಳಾಕ ಒಂದು ವ್ಯವಸ್ಥೆ ನೋಡೋಣ ನಡಿ. ನಾವು ನಿಮ್ಮ ಅವ್ವಾರ ಎಲ್ಲದಾರೆ? ಈಕಿನ ರೇಖಾ ನಿಮ್ಮ ಅತ್ತಿ ಎಲ್ಲದಾರೆ? ನಮ್ಮ ಅತ್ತಿಯರ ಅಲ್ಲೇ ಕುಂತಿದ್ದಾರೆ ನೋಡ್ರಿ. ಹೌದಾ, ಸರಿ ಗಿರಿಜಕ ನಡಿ, ಪೂಜಾ ನಡಿ ಹೋಗೋಣ. ಅದು ಹೆಂಗದಿರಿ? ಆರಾಮದಿರಿ? ಹಾಂ ರೀ, ಆರಾಮಿದ್ದೀವಿ. ನೀವು? ನೋಡ್ರಿ ಸುಮಾ ಅವ್ರಿ, ಇವ ನನ್ನ ಚಡಿ ದೋಸ್ತ್ ಗುಣಶೇಖರ ಅಂತೇಳಿ. ಈಗ ಸದ್ಯಕ್ಕೆ ಬೆಂಗಳೂರೊಳಗೆ ಇರ್ತಾನ. ನನ್ನ ಮದ್ವಿಗೆ ಅಂತ ಹೇಳಿ ಬಂದಾನ. ಓ ನಮಸ್ಕಾರ. ನಮಸ್ಕಾರ ನಮಸ್ಕಾರ ರೀ. ನೋಡ್ರಿ ನಮ್ಮ ಹುಡುಗಂತರೂ ಭಾಳ ಬಂಗಾರದ ಹುಡುಗ. ನಾಳೆ ಚಂದಕ್ಕೆ ನೋಡ್ಕೊಂಡು ಹೋಗೋ ಜವಾಬ್ದಾರಿ ನಿಮ್ದು ನೋಡ್ರಿ. ಆಯ್ತು ರೀ. ಅಂದಂಗೆ ಗುಣ ಎಲ್ಲಿ ನಿಮ್ಮ ಫ್ರೆಂಡ್ ಅವ್ರನ್ನೂ ಪರಿಚಯ ಮಾಡಿಸ್ಕೊಡ್ತಿದ್ದೆ. ಓ ವಿವೇಕನಾ? ಇಲ್ಲಿ ಅದ ವಿವೇಕ. ವಿವೇಕ ಹಾಂ ಬನ್ಲೆ. ಇವರ ನೋಡ್ರಿ ವಿವೇಕ್ ಅಂತ ಹೇಳಿ, ನಾನು ಇನ್ನೊಬ್ಬ ಗೆಳೆಯ. ಹಲೋ ಮೇಡಮ್. ನಮಸ್ಕಾರ ಮೇಡಮ್, ಹೆಂಗದಿರಿ? ಆರಾಮದಿರಾ? ವಿವೇಕ ಹೇಳಿದ್ನ ಇಲ್ಲಿ ಬಂದು ಸಾಯ್ಬೇಡ ಅಂತೇಳಿ. ಅದು ಇವ ಸುಮಾರು ಮದ್ವೆ ಆಗೋ ಹುಡುಗನ ಗೆಳೆಯನ ಸುತ್ತಾತ. ಈ ಮದುವೆ ನಡೆಯೋ ಕಾಣಲ್ಲ. ಅಯ್ಯೋ ದೇವ್ರೆ, ಇದೇನ್ರ ಹಾಳಾಗಿ ಹೋಗ್ಲಿ. ನಾ ಏನ್ರ ಒಂದು ಕಡೆ ರೊಕ್ಕ ಇಸ್ಕೊಂಡು ಸುಮಾರು ನಿಮ್ಮ ಜೊತೆ ಓಡಿಸಿ ಕಳಿಸಿ ನನ್ನ ವಿಚಾರ ನಮ್ಮ ಅತ್ತಿ ಮಾವು ಗೊತ್ತಾಗ್ಬಿಟ್ರೆ ನನ್ನ ಕತೆ ಅಷ್ಟೇ. ಏನು ಮಾತಾಡ್ತಿಲ್ಲಲ್ಲ ನೀವು? ಅಯ್ಯೋ ದೇವ್ರೆ. ಏನಾಯ್ತು ಸುಮಾರು? ಸುಮಾ ಯಾಕವ ಹಿಂಗೆ ಬಿದ್ದಿ? ಸುಮಾ 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 ಇಲ್ಲಿ ಗಿಡ್ಮುಳಿ ಯಾಕ್ರಿ ಏನಾಯ್ತು? ಅಲ್ರಿ ಮನ್ಯಾಗೂ ಹಿಂಗ ಅಂತೀರಂತ, ಹೋಟೆಲ್ ಬಂದಲ್ಲಿ ಹಿಂಗ ಅಂತೀರಲ್ರಿ. 4 ಮಂದಿ ಏನ್ ತಿಕ್ಕೋತಾರ? ಅಯ್ಯೋ 4 ಮಂದಿ ಏನು ತಿಕ್ಕೋತಾರಂತ ಹಾರಿಕೊಂಡು ಹೋಗ್ಲಿ. ಅಲ್ಲಿ ಒಂದು ದೊಡ್ಡದು ಪ್ರಾಬ್ಲಮ್ ಆಗೈತಿ. ಏನಾಯ್ತು ಗೌಡ್ರ? ಯಾಕ್ರಿ ಏನಾಯ್ತು? ಅದು ಅಲ್ಲಿ ಗುಡಿ ಮುಂದೆ ಪೆಂಡಲ್ ಹಾಕಿವಲ್ಲ ಒಂದಿಟ್ಟು ನಾವು, ಅಲ್ಲಿ ಗಾಡಿ ಟ್ರಕ್ ಅಡ್ಡಾಡ್ಬೇಕಂತ. ಅಡ್ಡಾಡಕ್ಕೆ ಬರಾಕತ್ತಿಲ್ಲ. ಈಗ ಅವು ಪೆಂಡಾಲು ತಳಗ್ ಬಾಳಗೈತಿ, ಬುಡಕ್ಕೂ ಗಾಡಿ ಹೊಸಕ್ಕಾಗತ್ತಿಲ್ಲ, ಸೈಡು ಹೋಗೋಕ್ಕಾಗತ್ತಿಲ್ಲ. ಈಗ ಪೆಂಡಾಲ್ ತೆಗೀರ ಅಂತ ಕುಂತಾರ್ಲಿ ಅವ್ರು. ಪೆಂಡಲ್ ತೆಗಿಬೇಕಂತ? ಅದೇನ್ ತೆಗಿಯಾಕೈತ್ರಿ? ಹಾಕಿದ ಹಂದ್ರ ಮದ್ವೆ ಆಗೋ ತನಕ ತೆಗಿಯಕ್ ಬರಂಗಿಲ್ಲದ. ನಾನು ಅದನ್ನ ಹೇಳ್ತೇನೋ ಮಾರಾಯ, ತಿಳ್ಕೊಳಕತ್ತಿ ಯಾರಿಲ್ಲ ಅವ್ರೆ. ಇಲ್ರಿ ಗೌಡ್ರ, ಏನ್ ಶಾಂತಕ ಇದೆ? ಅದೇಂಗ್ರಿ ಪೆಂಡಲ್ ತೆಗಿಯಾಕೈತಿ? ಮದ್ವೆ ಮುಗ್ದ, ಮದ್ವೆ ಇನ್ನ ನಾಳೆ ಐತಿ. ಬೇಡ ತೆಗದ್ರೆ ಚಲೋ ಆಗಂಗಿಲ್ಲ. ನನ್ನ ಮಗಗ ಜೀವನದಾಗೆಲ್ಲ ಒಳ್ಳೇದಾಗ್ಬೇಕ್ರಿ. ಇದು ಒಂಥರ ಅಪಶಕನ ಇದ್ದಂಗಿದೆ. ಅದಕ್ಕರಿ ಗಿರ್ಜಕಾರ ನಿಮ್ಮನ್ನ ಕೇಳಾಕ್ ಬನ್ನಿ ನಾನು ಹೆಂಗ ಏನ ಅಂತೇಳಿ. ತೆಗಿರಿ ಅಂತ ಕುಂತಾರೀಗ ಅವ್ರು ಏನ್ ಮಾಡುದು? ಹೇಳ್ರಿ, ನಾಳೆ ಬೆಳಗ್ಗೆ ಅಂದ್ರೆ ನಿಮ್ಗೆ ತ್ರಾಸ ಮಾಡಂಗಿಲ್ಲಪ್ಪ. ಇವತ್ತೊಂದಿನ ಗಾಡಿ ಬೇರೆ ಕಡೆ ಹಾಸ್ಕೊಂಡು ಹೋಗ್ರಿ. ಇವತ್ತು ಆಗೋದಿಲ್ಲ, ಇವತ್ತು ನಮ್ಮ ಮದುವೆ ಐತಿ, ತೆಗಿಯಕ್ ಆಗೋದಿಲ್ಲ, ಮದುವೆ ಮುಗಿತಕ್ಕ ಅಂತ ಹೇಳ್ರಿ. ಕೇಳಾತಿಲ್ಲೋ ಮಾರಾಯ ಅವ್ರು, ಅದಕ್ಕ ನಿಮ್ಮಂತೆ ಬಂದೆ ನಾನು. ಶಾಂತಕ ಏನ ಶಾಂತಕ ಇದು? ಅಲ್ಲ ಅಂದ್ರ ಮದುವೆ ಮುಗಿತಂಕ ತೆಗಿಬಾರ್ದಲ್ಲ ಶಾಂತಕ? ಹೌದ್ಲಿ ಗಿರ್ಜಿ, ನೀ ಹೇಳಿದ ಕರೆ ಐತಿ. ಗಪ್ ಯಾಕೆ ಗಾಬರಿಕಿ ರೀ? ನಡಿ ನಾನು ಬರ್ತೀನಿ. ಗೋ ಮಾರಾಯ, ನಾ ಹೇಳಿದ್ರೆ ಕೇಳಾತಿಲ್ಲ ಅವ್ರು. ನಡಿ, ಏನ್ ಮಾತಾಡ್ತೀವಿ ಮಾತಾಡ್ಬಾ. ಶಾಂತಕ ಯಾಕೋ ಒಂಥರ ಅನ್ಸತ್ತೆ ಇವ. ಏನಾಗುದಿಲ್ಲ, ಪೆಂಡಾಲ್ ತಗ್ಸೋದು ಬೇಡಪ್ಪ. ಏನ ನಾಳೆ ಬೆಳಗ್ಗೆ ತನಕ ಒಂಥರ ಕಡೆ ಹಾಶ್ ಹೋಗ್ರಪ್ಪ, ನಾಳೆ ಬೆಳಗ್ಗೆ ತಕ್ಕೋತೀನಿ ಅಂತ ಹೇಳಿರತ್. ಕೇಳ್ತಾರಂತೀಯ? ಮಾತಾಡು ನಡಿಲಿ. ಇಲ್ಲೇ ನಿಂತ್ಕೊಂಡು ಎಲ್ಲ ಹೇಳಿದ್ರೆ ಹೆಂಗೆ? ನಡಿ.